ಎಲ್ಲರಿಗೂ ನಮಸ್ಕಾರ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇವತ್ತು ನಾನು ಪುಸ್ತಕ ಪರಿಚಯ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಬೇಕಂತ ಬಯಸ್ತಾ ಇದ್ದೀನಿ. ಬಾವಲಿಗಳು ನಿಶಾಚರ ಪ್ರಾಣಿಗಳು ಅಥವಾ ಪಕ್ಷಿಗಳು. ಹೇಗೆ ಸಾಧ್ಯವಾಗುತ್ತೆ ಅವಕ್ಕೆ ರಾತ್ರಿ ಹೊತ್ತು ಹಾರಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾವ ರೀತಿ ನೋಡುತ್ತವೆ, ನೋಡ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ನಮ್ಮ ಪರಿಸರನ? ಅದು ಮೊದಲನೇ ಪ್ರಶ್ನೆ. ಎರಡನೇದು, ಹಾವುಗಳ ಮೂಗಿನ ಕೆಳಗಡೆ ಒಂದು ಸಣ್ಣ ಸೂಕ್ಷ್ಮ ರಂಧ್ರ ಇರುತ್ತೆ. ಆ ರಂಧ್ರ ಏನು? ನಾವು ಕಾಡು ಪ್ರಾಣಿಗಳ ಜೊತೆ ಅಥವಾ ಪಕ್ಷಿಗಳ ಜೊತೆ ಸ್ನೇಹನ ಬೆಳೆಸ್ಬೇಕಾ ಬೆಳೆಸ್ಬಾರ್ದ? ಯಾರಾದರೂ ಥಿಂಕ್ ಮಾಡಿದ್ರೆ ಇದುವರೆಗೂ ಸರಿ, ಇಲ್ಲ ಈಗ ಥಿಂಕ್ ಮಾಡ್ಬೋದು. ಈಗ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗಬೇಕಾದ್ರೆ ನಾವು ನ್ಯಾವಿಗೇಷನ್ ಯೂಸ್ ಮಾಡ್ತೀವಿ. ಸೊ ಗೂಗಲ್ ಮ್ಯಾಪ್ಸ್ ಆಗಲಿ ಅಥವಾ ಬೇರೆ ನ್ಯಾವಿಗೇಷನ್ ಟೆಕ್ನಿಕ್ಸ್ ಯೂಸ್ ಮಾಡ್ತೀವಿ. ಆದರೆ ಪಕ್ಷಿಗಳು ವಲಸೆ ಹೋಗ್ತವೆ. ಈಗ ರಂಗನತಿಟ್ಟು ಅಲ್ಲೆಲ್ಲ ನಾವು ಕೇಳಿದೀವಲ್ವಾ. ಸೊ ವಲಸೆ ಏನು ಬರ್ತವೆ ಮಂಡಗದ್ದೆ ಆಗಲಿ ಅಲ್ಲೆಲ್ಲ, ಅದೇ ಸ್ಪಾಟಿಗೆ ಯಾವ ರೀತಿ ಬರುತ್ತೆ? ಪಕ್ಷಿಗಳ ನ್ಯಾವಿಗೇಷನ್ ಟೆಕ್ನಿಕ್ಸ್ ಏನು? ಇದು ಇನ್ನೊಂದು ಪ್ರಶ್ನೆ. ಈ ಪ್ರಶ್ನೆಗಳಿಗೆಲ್ಲ ಕರೆಕ್ಟಾಗಿ ಮತ್ತೆ ಡೀಟೇಲ್ ಆಗಿ ಆಕ್ಯುರೇಟ್ ಆಗಿ ಉತ್ತರ ಬೇಕಂದ್ರೆ KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು, ಈ ಒಂದು ಪುಸ್ತಕನ ಎಲ್ಲರೂ ಓದಲೇಬೇಕಾಗುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ, ಈ ಒಂದು ನಾವೆಲ್ಲ ಸೈನ್ಸ್ ಸ್ಟೂಡೆಂಟ್ಸ್ ಆದರೂ ಕೂಡ ತಿಳ್ಕೊಳ್ಳೋಂಥ ವಿಚಾರಗಳು, ನಾವು ಓದಲ್ದೇ ಇರೋ ವಿಚಾರಗಳೇ ಸುಮಾರು ಇರೋದು. ಅವರಿಗೆ ಈ ರೀತಿ ಬರೀಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಅದ್ರ ಹಿನ್ನೆಲೆ ಏನು? ಈಗ ಬಾವಲಿಗಳ ಬಗ್ಗೆ ಆಗಲಿ ಅಥವಾ ಏರೋಪ್ಲೇನ್ ಚಿಟ್ಟೆ ಬಗ್ಗೆ ಆಗಲಿ, ಇದರೆಲ್ಲ ಬಗ್ಗೆ ಯಾವ ರೀತಿ ಬರೆಯೋಕ್ಕೆ ಸಾಧ್ಯ ಆಯಿತು ಅಂದರೆ, ಅವರಿಗೆ ಒಂದೇ ವರ್ಡಲ್ಲಿ ಆನ್ಸರ್ ಮಾಡಬೇಕಂದ್ರೆ ಅವರಿಗಿದ್ದ ಸಹಜ ಕುತೂಹಲ. ಈ ಪುಸ್ತಕದಲ್ಲಿ ಕತೆ ಶುರುವಾಗೋದು ಒಂಟೆ ಹುಳು ಅನ್ನೋದ್ರ ಬಗ್ಗೆ. ಒಂದ್ಸಲ ಅವರ ಮನೆ ಹತ್ರ ವಾಕ್ ಮಾಡಿ ಸುಸ್ತಾಗಿ, ಅವರ ಮನೆ ಪಕ್ಕದಲ್ಲೇ ಕಾಡು, ದೊಡ್ಡ ಕಾಡಿದೆ. ವಾಕ್ ಮಾಡಿ ಸುಸ್ತಾಗಿ ಒಂದು ಮರದ ಕೆಳಗೆ ಕುತ್ಕೊಂಡಿರ್ತಾರೆ. ತರಗೆಲೆಗಳು ಇರ್ತಾವಲ್ಲ, ಒಣಗಿದ ಎಲೆಗಳು, ಅದನ್ನೇ ನೋಡ್ಕೊಂತ ಕುತ್ಕೊಂಡಿರ್ತಾರೆ. ಅವಾಗ ಈ ಬೀಡಾಗಳ ಥರ, ಈ ಸ್ವೀಟ್ ಬೀಡ ಎಲ್ಲ ನಾವು ನೋಡಿದ್ದೀವಿ, ಮಡಚ್ಬಿಟ್ಟು ಕೊಡ್ತಾರಲ್ಲ, ಆ ಥರ ಕೆಲವೊಂದು ಎಲೆಗಳು ಇರ್ತವೆ. ಒಂದು ಎಲೆ ನೋಡ್ತಾರೆ, ಎರಡು ಎಲೆ ನೋಡ್ತಾರೆ. ನ್ಯಾಚುರಲ್ ಆಗೇ ಯಾರೋ ಮಾಡಿದಾರೆ ಬಿಡು ಅಂತ ಅನ್ನಿಸ್ತು. ಆಮೇಲೆ ಸುತ್ತಮುತ್ತ ನೋಡ್ತಾರೆ, ಇನ್ನೂ ಅನೇಕ ಎಲೆಗಳು ಅದೇ ರೀತಿ ಬಿದ್ದಿರ್ತವೆ. ಇಷ್ಟೊಂದು ಪುರ್ಸತ್ತಲ್ಲಿ ಯಾವನ್ ಮಾಡಿದಾರೆ ಮರ್ಯ ಅಂತ ಅನ್ಕೊಂತಾರೆ. ಆಮೇಲೆ ಇನ್ನೂ ಮುಂದಕ್ಕೆ ಹೋಗ್ತಾರೆ, ಇನ್ನೂ ಅನೇಕ ಎಲೆಗಳು ಅದೇ ರೀತಿ ಬಿದ್ದಿರ್ತವೆ. ಈ ಬೀಡ ಥರ ಸುತ್ತಿ ಈ ನೋಡ್ತಾರಲ್ಲ, ಬಿದ್ದಿರೋದನ್ನ, ಇದು ಮನುಷ್ಯ ಮಾಡಿರೋದಲ್ಲ, ಇದು ಏನೋ ಒಂದು ರಹಸ್ಯ ಇದೆ ಇದರಲ್ಲಿ ಅಂತ ಒಂದು ಎರಡು ಬೀಡ ಥರ ಸುತ್ತಿರೋ ಎಲೆಗಳನ್ನ ತಗೊಂಡೋಗಿ ಅವ್ರ ಫ್ರೆಂಡ್ ಒಬ್ಬರು ಕೀಟಶಾಸ್ತ್ರಜ್ಞರೊಬ್ರು ಇರ್ತಾರೆ. ಅದನ್ನು ನೋಡಿದಾಗ ಯಾವುದೋ ಕೀಟದ್ದೇ ಇದು ಕೆಲಸ ಅಂತ ನೋಡಿ, ಆಮೇಲೆ ಅದ್ರ ಎಲೆ ಬಿಚ್ಚಿ ನೋಡಿದಾಗ ಒಂದು ತೆಳು ಮೆಂಬ್ರೇನ್ ಥರ ಒಂದು ವಸ್ತು ಕಂಡು ಬರುತ್ತೆ. ಅದು ಬರೀ ಕಣ್ಣಿಗೆ ಕಾಣಿಸ್ತಾ ಇರಲ್ಲ, ಅದು ಸೂಕ್ಷ್ಮ ವಿಚಾರ ಇದೆ ಇದರಲ್ಲಿ ಅಂತ ಒಂದು ಮೆಂಬ್ರೇನನ್ನು ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡ್ತಾರೆ. ಆವಾಗ ಮೊಟ್ಟೆಗಳ ರಚನೆ ಕಾಣಿಸುತ್ತೆ. ಅದನ್ನು ಇನ್ಕ್ಯುಬೇಟ್ರಲ್ಲಿ ಇಟ್ಟಾಗ ಒಂದು ಹುಳಗಳು ಹೊರಗೆ ಬರ್ತವೆ. ಅವೇ ಒಂಟೆ ಹುಳು ಅಂತ. ಅದ್ರ ಚಿತ್ರನೂ ನೀವೀಗ ನೋಡ್ಬೋದು. ನೋಡಿ, ನಾವಾಗಿದ್ರೆ ಏನು ಮಾಡ್ತಿದ್ವಿ ಯೂಶ್ವಲಿ? ನಾವು ಎಲ್ಲರೂ ಯೂಶ್ವಲಿ ಒಂದು 99% ಆಫ್ ದ ಪೀಪಲ್ ಆ ಥರ ಬೀಡಗಳ ರಚನೆಗಳು ಇರೋ ಎಲೆ ನೋಡಿ ಏನೋ ಇರ್ಬೋದು ಬಿಡು ಅಂತ ಸುಮ್ಮನೆ ಇರ್ತಿದ್ವಿ. ನಾವು ಮೊದಲೇ ಹೇಳಿದಾಗೆ ಅವ್ರಿಗೆ ಇದ್ದಿದ್ದ ಸಹಜ ಕುತೂಹಲಕ್ಕೆ ಈ ಒಂಟೆ ಹುಳು ಮೊಟ್ಟೆ ಇಡೋ ಪ್ರಕ್ರಿಯೆ ಇದೇ ರೀತಿ. ಅಂದರೆ ಒಂದು ಎಲೆ ತಗೊಂಡು ಈ ಥರ ಸುರುಳಿ ಸುತ್ತಿ ಇಡೋವಂಥದ್ದೇ ಅದರ ಒಂದು ನೇಚರ್ ಅನ್ನೋದು ಗೊತ್ತಾಯ್ತು. ನೆಕ್ಸ್ಟು ಬಾವಲಿಗಳ ಬಗ್ಗೆ ಸವಿಸ್ತಾರವಾಗಿ ಬರ್ತಿದ್ದಾರೆ. ಅಂದರೆ ಆ ಒಂದು ಎಕ್ಸ್ಪೆರಿಮೆಂಟ್ ಯಾವ ರೀತಿ ಶುರುವಾಗುತ್ತೆ ಅಂದರೆ, ಒಬ್ರು ಪಾದ್ರಿ ಏನು ಮಾಡ್ತಾರೆ, ಚರ್ಚಲ್ಲಿ ಒಬ್ರು ಫಾದರ್ ಇರ್ತಾರೆ ಮತ್ತು ಅವರು ಬಯಾಲಜಿಸ್ಟ್, ಜೀವಶಾಸ್ತ್ರಜ್ಞರವರು. ಈ ಬಾವಲಿಗಳ ಕಣ್ಣಿಗೆ ಒಂದು ಮೇಣ ಬೆಳಿತಾರೆ. ಅಂದರೆ ರಾತ್ರಿ ಹೊತ್ತು ಬರೀ ಕಣ್ಣಿಂದ ನೋಡ್ತಾವ ಅಥವಾ ಏನು, ಯಾವ ರೀತಿ ಸಾಧ್ಯ ಆಗುತ್ತೆ ರಾತ್ರಿ ಹೊತ್ತು ಹಾರಕ್ಕೆ ಅಂತ ಏನು ಮಾಡ್ತಾರೆ, ಮೇಣಗಳನ್ನ ಬೆಳೆದಾಗ ಎಲ್ಲ ಕಣ್ಣುಗಳಿಗೆ ಬೆಳೆದ್ಬಿಟ್ಟು ಒಂದು ರೂಮಲ್ಲಿ ದಾರಗಳನ್ನ ಅಡ್ಡದಿಡ್ಡಿ ಕಟ್ತಾರೆ. ಈ ಜೇಡ್ರ ಬಲೆ ಕಟ್ಟುತ್ತಲ್ಲ, ಅದೇ ರೀತಿ ದಾರಗಳನ್ನ ಹೆಂಗೆ ಬೇಕಂಗೆ ಕಟ್ತಾರೆ, ಬಿಡ್ತಾರೆ. ಅವು ಎಷ್ಟು ಪ್ರಿಸೈಸಾಗಿ ಹಾರಾಟ ನಡೆಸ್ತಾವಂದ್ರೆ ಯಾವುದೇ ದಾರಕ್ಕೆ ಟಚ್ ಮಾಡಲ್ಲ. ಅಷ್ಟೊಂದು ದಾರಗಳು ಕ್ರಿಸ್ ಕ್ರಾಸ್ ಆಗಿದ್ರು ಕೂಡ ಯಾವುದೇ ದಾರಕ್ಕೆ ಟಚ್ ಮಾಡಲ್ಲ, ಯಾವುದೇ ಬಾವಲಿನೂ ಟಚ್ ಮಾಡಲ್ಲ, ಮಿಸ್ ಆಗಿ ಟಚ್ ಮಾಡಲ್ಲ. ಅಷ್ಟು ಪ್ರಿಸೈಸ್ ಆಗಿ ಹಾರಾಟ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಆಶ್ಚರ್ಯ ಆಗಿ ಕೊನೆಗೆ ಏನು ಮಾಡ್ತಾರೆ, ಕಿವಿನ ಮೇಣದಿಂದ ತುಂಬ್ತಾರೆ ಮತ್ತು ಬಿಡ್ತಾರೆ. ನೋಡಿದ್ರೆ ಮತ್ತು ಅದೇ ರೀತಿನೇ ಯಾವುದೇ ರೀತಿ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳೋದಾಗ್ಲಿ ಅದೆಲ್ಲ ಆಗೋದಿಲ್ಲ. ನೆಕ್ಸ್ಟು ಆ ಪಾದ್ರಿ ನಂತರ ಇನ್ನೂ ಹಲವಾರು ಜನ ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ಇದೇ ರೀತಿ ರಿಸರ್ಚ್ ಮಾಡಲಿಕ್ಕೆ ಅಂತ ಅವರು ಕನ್ಕ್ಲೂಷನ್ಗೆ ಏನು ಬರ್ತಾರೆ ಅಂದರೆ, ಈ ತಾಮ್ರದ ನಳಿಕೆಗಳು ಇರ್ತವೆ, ಅದನ್ನು ಕಿವಿಗೆ ಹಾಕಿ ಅದರೊಳಗೆ ವ್ಯಾಕ್ಸ್ ತುಂಬಿ ಬಿಡ್ತಾರೆ. ಕೊನೆಗೆ ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳುತ್ತೆ. ಆಮೇಲೆ ತೇಲಲ್ಲ, ಅದೇನು ಹಾರಾಡಲ್ಲ, ಅದು ಹಾಗೆ ಬಿದ್ದುಬಿಡುತ್ತೆ. ಒಂದಕ್ಕೊಂದು ಡಿಕ್ಕಿ ಹೊಡ್ಕೊಳೋದಾಗ್ಲಿ, ಗೋಡೆಗೆ ಡಿಕ್ಕಿ ಹೊಡ್ಕೊಳೋದಾಗ್ಲಿ ಎಲ್ಲ ಮಾಡಿ ಬಿದ್ದುಬಿಡ್ತಾವೆ ಬಾವಲಿಗಳು. ಆಮೇಲೆ ಗೊತ್ತಾಗುತ್ತೆ ಬಾವಲಿಗಳು ಅವು ಬಾಯಿಂದ
ಕೆಲವೊಂದು ಶಬ್ದ ತರಂಗಗಳನ್ನ ಹೊರಹೊಮ್ಮಿಸಿ ಅದರಿಂದ ಬರೋ ರೆಸ್ಪಾನ್ಸನ್ನ ಆಧರಿಸಿ ಹಾರಾಡ್ತವೆ. ಇದು ನಾವು ಯೋಚನೆ ಮಾಡ್ಲಿಕ್ಕಾದ್ರೂ ಸಾಧ್ಯನಾ? ಹುಲಿಗಳಿಗೆಲ್ಲ ಕಂಡಂಗೆ ರಾತ್ರಿನೋ ಕಣ್ ಕಾಣಿಸುತ್ತೆ ಬಿಡು, ಹಂಗೆ ಹಾರಾಡ್ತಾವೆ ಅಂತ ನಾನು ತಿಳ್ಕೊಂಡಿದ್ದೆ. ನಿಮಗೂ ಗೊತ್ತಿರ್ಬೋದು, ಹಾವುಗಳಿಗಾಗ್ಲಿ ಹುಲಿಗಳಿಗಾಗ್ಲಿ ನೈಟ್ ವಿಷನ್ ಏನಿದೆ ಮನುಷ್ಯನ ಹಲವಾರು ಪಟ್ಟು ಇರುತ್ತೆ. ಸೊ ನಾವು ಕಾಡು ಪ್ರಾಣಿಗಳು ಮತ್ತೆ ಪಕ್ಷಿಗಳ ಜೊತೆ ಸ್ನೇಹ ಬೆಳೆಸ್ಬೇಕೋ ಬೆಳೆಸಬಾರ್ದು ಅನ್ನೋದು ಒಂದು ಹಲವಾರು ಇನ್ಸಿಡೆಂಟ್ಗಳನ್ನ ಹೇಳಿದ್ದಾರೆ. ಒಂದು ಇನ್ಸಿಡೆಂಟ್ ನನಗೆ ನೆನಪಾಗೋದಂದ್ರೆ, ಈ ಸಮಯದಲ್ಲಿ ಅವ್ರದ್ದು ಮಾಯಾಲೋಕ ಅಂತ ಬುಕ್ಕಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ. ಈ ಅವ್ರ ಮನೆ ಹತ್ರ ಕೆಲವೊಂದು ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆಗಳನ್ನಿಟ್ಟು ಹೋದಾಗ ತೇಜಸ್ವಿಯವರು ಅದ್ರ ಸುದ್ದಿಗೆ ಹೋಗ್ತಿರ್ಲಿಲ್ಲ. ಬಿಡು, ಅವು ಪಾಡಿಗೆ ಮರಿ ಆಗ್ತವೆ, ಹೊರಗಡೆ ಹಾರೋಗ್ತವೆ ಅಂತ ಸುಮ್ಮನಾಗ್ತಿದ್ರು. ಅವ್ರ ಮನೇಲಿ ಕೆಲಸ ಮಾಡೋ ಮಾರ ಅಂತ ಒಬ್ರು ಕಾಡಲ್ಲಿರೋ ಒಂದು ಮೊಟ್ಟೆನ ತಗೊಂಬಂದು ಮರಿಗಳಿದಾವೆ ಅಂತ ಹೇಳ್ತಾರೆ. ಮೊಟ್ಟೆ ಇತ್ತು, ಈಗ ಮರಿಗಳಾದ್ವು ಅಂತ ಹೇಳ್ತಾರೆ. ಕೊನೆಗೆ ಆ ಮರಿಗಳನ್ನ ತಾಯಿ ಹಕ್ಕಿ ಬಿಟ್ಟು ಹೋಗಿರುತ್ತೆ. ಕೊನೆಗೆ ಅದನ್ನ ಮನೆಗೆ ತಗೊಂಬಂದು ಸಾಕಕ್ಕೆ ಅಂತ ನೋಡ್ತಾರೆ. ಅವು ಏನು ಮಾಡಿದ್ರು ಫೀಡ್ ಮಾಡದೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಕೊನೆಗೆ ಇವ್ರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ತೇಜಸ್ವಿ ಅವರಿಗೆ ಈ ಬೇಯಿಸಿದ ಮೊಟ್ಟೆ ಕೊಡ್ತಾರೆ. ಅದ್ರ ತಿಳಿ ಭಾಗ ಏನಿರುತ್ತೆ, ವೈಟ್ ಪೋರ್ಷನ್ನು, ಅದನ್ನ ಹಾಕ್ತಾರೆ. ತಾಯಿ ಏನಾರ ತಾಯಿ ಹತ್ರ ಹಕ್ಕಿ ಹತ್ರ ಬೆಳೆದಿದ್ರೆ ಏನಾಗ್ತಿತ್ತು ಅಂದ್ರೆ, ನಾವು ಒಂದು ಸರ್ಟನ್ ಮಂತ್ಸ್ ಆದ್ಮೇಲೆ ಅಥವಾ 1 month 2 months ಆದ್ಮೇಲೆ ತಾಯಿ ಹಕ್ಕಿ ಟ್ರೈನಿಂಗ್ ಕೊಡ್ತಾ ಇತ್ತು, ಯಾವ ರೀತಿ ಕಾಳು ತಗೋಬೇಕು ಮಾಡ್ಬೇಕಂತ ಹೇಳಿ. ಇವು ತೇಜಸ್ವಿ ಅವರು ಏನು ಮೊಟ್ಟೆ ಕೊಡ್ತಾ ಇದ್ರಲ್ಲ, ಈ ಸರ್ಟನ್ ಮಂತ್ಸ್ ಆದ್ರೂ ಕೂಡ ಅವಕ್ಕೆ ಆ ಕೊಕ್ಕನ್ನು ಯೂಸ್ ಮಾಡಿ ಹೆಕ್ಕೊಳಕ್ಕೆ ಬರ್ತಿರ್ಲಿಲ್ಲ. ಕಾಳನ್ನು ಹೆಕ್ಕೋದು ಅಂತ ಏನ್ ಹೇಳ್ತೇವೆ, ಅದು ಆ ರೀತಿ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಸೊ ಅದಕ್ಕೆ ಅವರೊಂದು ಕನ್ಕ್ಲೂಷನ್ಗೆ ಬಂದರು, ಯಾವುದೇ ಕಾರಣಕ್ಕೂ ಕೂಡ ನ್ಯಾಚುರಲ್ಲೇ, ನಾವೇನು ಕೃತಕನೇ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಅದೇ ರೀತಿ ಈ ಪುಸ್ತಕದಲ್ಲಿ ಒಂದು ಏನು ಬರ್ದಿದ್ದಾರೆ ಅಂದ್ರೆ, ಒಂದು ಅವರ ಮನೆ ಹತ್ರ ಕೆರೆ ಏನಿತ್ತು, ಅಲ್ಲಿ ಒಂದು ಗದ್ದೆ ಗೊರುವ ಹಕ್ಕಿ ಯಾವಾಗಲೂ ಇವ್ರನ್ನ ನೋಡ್ತಾ ಇತ್ತು. ಮೀನು ಹಿಡಿಯಕ್ಕೆ ಹೋದಾಗ ಇವ್ರ ಫ್ರೆಂಡ್ಸ್ ಎಲ್ಲ ಮೀನು ಹಿಡಿಯಕ್ಕೆ ಹೋದಾಗ ಅದು ಅಬ್ಸರ್ವ್ ಮಾಡ್ತಾ ಇತ್ತು. ಮೀನಿಗೆ ಹಾಕೋ ತಿಂಡಿಗಳನ್ನ ಒಮ್ಮೆ ಏನು ಮಾಡ್ತಾರೆ, ಒಂದು ಸ್ವಲ್ಪ ಆ ಹಕ್ಕಿಯಿಂದ ದೂರದಲ್ಲಿ ಬಿಸಾಕ್ತಾರೆ. ಆ ಹಕ್ಕಿ ಹೆದರ್ಕೊಂಡೇ ಬಂದು ತಿನ್ನುತ್ತೆ. ಕೊನೆಗೆ ಇವರು ಡೈಲಿ ಹೋಗೋದು, 2 ದಿನಕ್ಕೊಂದ್ಸಲ ಹೋಗೋದು ಮಾಡೋದಕ್ಕೆ, ಬಿಡು ಇವ್ರು ನನಗೇನು ಮಾಡಲ್ಲ, ಇವರು ಮೀನು ಹಿಡಿಯಕ್ಕೆ ಬರೋದು ಅಂತ ಅದು ಎಸ್ಟಿಮೇಟ್ ಮಾಡುತ್ತೆ. ಆನಂತರ ಇವ್ರೇನು ಪದೇ ಹೋಗ್ತಿರ್ತಾರೆ ಮೀನು ಹಿಡಿಲಿಕ್ಕೆ, ತನಗೆ ಏನೋ ಬಿಸಾಕಿದ್ರು ಅಂತ ಹೇಳಿ ಹೋಗಿ ಕ್ಯಾಚ್ ಮಾಡ್ಕೊಂತಾರೆ. ನೀರಲ್ಲಿ ಹಾಕಿದ್ರು ಕೂಡ ಅದ್ರ ತಿಂಡಿನ ತಗೊಂತಾರೆ. ಅದೇ ರೀತಿ ಇವ್ರು ಏನು ಮಾಡ್ತಾರೆ, ಅದು ಹತ್ರದಲ್ಲೇ ಇರೋದು ಒಂದಿನ ಗಮನಿಸಲ್ಲ. ಮೀನಿಗೆ ಅಂತ ಗಾಳ ಹಾಕಕ್ಕೆ ಅಂತ ಮೀನ್ ಹತ್ರ ಒಂದು ತಿಂಡಿ ಇಡ್ತಾರಲ್ಲ, ಅದೇ ರೀತಿ ಆ ಕುಕ್ಕನ್ನ, ಆ ಒಂದು ಮೀನಿನ ಹುಕ್, ಆ ಗಾಳದ ಹುಕ್ ಏನಿರುತ್ತೆ ಅದನ್ನ ಬಿಸಾಕ್ತಾರೆ. ಅವಾಗ ಏನಾಗುತ್ತೆ, ನನಗೆ ತಿಂಡಿ ಹಾಕಿದ್ರು ಅಂತ ಹೇಳಿ ಹೋಗಿ ಕಚ್ಕೊಂಡೇ ಬಿಡ್ತದೆ. ಅಯ್ಯೋ, ಹಕ್ಕಿ ಬಂದು ಕಚ್ಕೊಂಡ್ಬಿಡ್ತಲ್ಲ, ಇದು ಗದ್ದೆ ಗೊರುವ ಹಕ್ಕಿ ಅಂತ ನೋಡ್ತಾರೆ. ಅಷ್ಟೊತ್ತಿಗಾಲೇ ಅದು ಕಚ್ಚಿ ಸತ್ತೋಗ್ಬಿಟ್ಟಿರುತ್ತೆ. ಸೊ ಅವಾಗ ಇನ್ನೊಂದು ಕನ್ಕ್ಲೂಷನ್, ಇನ್ನೊಂದು ಪಾಠ ಕಲಿತಾರೆ. ಯಾವುದೇ ಕಾರಣ ಅವಾಗಲೇ ನಾವು ಆ ಗದ್ದೆ ಗೊರುವ ಹಕ್ಕಿ ಸ್ಟಾರ್ಟಿಂಗ್ ಏನು ಬಂತಾರೆ ಅವಾಗಲೇ ನಾವು ಅವಾಯ್ಡ್ ಮಾಡ್ಬೇಕು. ಡೈಲಿ ನಮ್ಮ ಹತ್ರ ಬಂದಾಗಲೇ ಓಡಿಸ್ಬೇಕಿತ್ತು. ಯಾವುದೇ ಕಾರಣಕ್ಕೂ ಅವಕ್ಕೆ ನ್ಯಾಚುರಲ್ ಲೈಫ್ ಏನಿರ್ತಾವೆ ಅವಕ್ಕೆ ಅವನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವಾಗ ಅನ್ಕೊಂತಾರೆ. ಸೊ ಇನ್ನೊಂದ್ಸಲ ಇವರು ಒಬ್ಬರೇ ವಾಕಿಂಗ್ ಹೋದಾಗ ಒಂದು ಕೆರೆ ಹಾವು, ಒಂದು ದೊಡ್ಡ ದೈತ್ಯಾಕಾರದ್ದು ಒಂದು ಕಪ್ಪೆ ಇರುತ್ತೆ. ಆ ಕಪ್ಪೆ ಹಿಂದ್ಗಡೆನೆ ಹಾವು ಬರೋದು ನೋಡ್ತಾರೆ. ನೋಡೋಣ ಏನ್ ಮಾಡುತ್ತೆ ಅಂತ ಸೈಡ್ಗೆ ನಿಂತ್ಕೊಂತಾರೆ. ಯಾಕಂದ್ರೆ ಕಂಪೇರ್ ಟು ಸ್ನೇಕ್ ಸೈಜ್, ಆ ಹಾವು ಸೈಜ್ ಕಂಪೇರ್ ಮಾಡಿದ್ರೆ ಕಪ್ಪೆ ಮಲ್ಟಿಪ್ಲೈ ಬೈ ಅರೌಂಡ್ 2-3 times ದೊಡ್ಡದಿರುತ್ತೆ. ಅದು ಕಪ್ಪೆನ ಹಾವು ನುಂಗೋದು ಸರ್ವೇ ಸಾಮಾನ್ಯ. ಸರಿ, ನೋಡೋಣ ಏನ್ ಮಾಡುತ್ತೆ ಅಂತ ಕಾಯ್ಕಂತ ನಿಲ್ತಾರೆ ಸೈಡಿಗೆ ಮರೆಯಲ್ಲಿ. ಕೊನೆಗೆ ಹಾವು ಬಂದು ನುಂಗುತ್ತೆ ಕಪ್ಪೆನ. ಆದ್ರೆ ಮುಂಚೆನೆ ಹೇಳ್ದಂಗೆ ಕಪ್ಪೆ ಸೈಜ್ ತುಂಬಾ ಇರುತ್ತೆ. ಹಾವಿನ ಸೈಜ್ ಕಂಪೇರ್ ಮಾಡಿದ್ರೆ ಎಷ್ಟು ಮಟ್ಟಿಗೆ ಬಾಯಿ ತೆಗಿಯುತ್ತೆ ಅಂದ್ರೆ, ಒಳಗಡೆ ನುಂಗ್ಲಾರ್ದೆ ನುಂಗುತ್ತೆ. ಅದನ್ನ ನುಂಗಿ ಅದನ್ನ ಜೀರ್ಣಿಸ್ಕೊಳಕ್ಕಾಗಲ್ಲ. ಆ ನುಂಗಬೇಕಾದ್ರೆ ಆ ಕಪ್ಪೆ ಇನ್ನೂ ಕಣ್ಣು ಮಿಟ್ಕಿಸ್ತಾನೆ ಇರುತ್ತೆ. ನುಂಗುತ್ತೆ, ಆದ್ರೆ ಅದಕ್ಕೆ ತಡ್ಕೊಳಕ್ಕಾಗಲ್ಲ. ಕೊನೆಗೆ ಹಾಗೆ ಉಗುಳ್ಬಿಡ್ತು ವಾಪಸ್. ಸೊ ನಾನು ಇನ್ನೂ ಜೀವಂತವಾಗಿದ್ದೀನಿ ಅಂತ ಕಪ್ಪೆ ತಿಳಿಯೋಕೆ ಸುಮಾರು ಹೊತ್ತು ಬೇಕಾಗುತ್ತೆ. ಅಷ್ಟೊತ್ತಿಗೆ ಹಿಂದ್ಗಡೆಯಿಂದ ಹಲವಾರು ಬರ್ಡ್ಸ್ ಬಂದು ಆ ಒಂದು ಹಾವಿನ ಬಾಲನ್ನ ಏನಿರುತ್ತೆ, ಅಷ್ಟೊತ್ತಿಗೆ ಸುಮಾರು ಹಕ್ಕಿಗಳು ಬಂದು ಹಾವು ಹೆಂಗಿದ್ರು ಡಲ್ ಆಗಿರುತ್ತೆ ಅಷ್ಟೊತ್ತಿಗೆ, ಈ ಒಂದು ಪ್ರಕ್ರಿಯೆ ಆಗೋ ಅಷ್ಟೊತ್ತಿಗೆ ಹಾವಿನ ಬಾಲದಿಂದ ಕುಟುಕಿ ತಿನ್ನೋಕೆ ಅಂತ ಬರ್ತದೆ. ಇದೆಲ್ಲ ಲೈವ್ ನೋಡಿದಾರಲ್ಲ ಅವರೇ ಲಕ್ಕಿ. ನಾವು ಅಪರೂಪಕ್ಕೆ ನೋಡಿದ್ರು ಸಿಗದೇ ಕಷ್ಟ ಈಗ ನಮಗೆಲ್ಲ ನಮ್ಮ ಒಂದು ಲೈಫಲ್ಲಿ. ಅವರು ಇದ್ರ ಮಧ್ಯೆನೆ, ಅಂದ್ರೆ ಇವುಗಳ ಮಧ್ಯೆನೆ ಬೆಳೆದಿದ್ದಾರೆ, ಲೈಫ್ ಲೀಡ್ ಮಾಡಿದ್ದಾರೆ ತೇಜಸ್ವಿ ಅವರು. ನಾನು ಪಕ್ಷಿಗಳ ನ್ಯಾವಿಗೇಷನ್ ಟೆಕ್ನಿಕ್ಸ್ ಅಂತ ಹೇಳಿದೆ, ಯಾವ ರೀತಿ ನ್ಯಾವಿಗೇಷನ್ ಯೂಸ್ ಮಾಡ್ತೇವೆ ಅಂತ. ರಾತ್ರಿ ಹಾರಾಡೋ ಬರ್ಡ್ಸ್ಗಳು ನಕ್ಷತ್ರನ ಆಧರಿಸಿ ಮೂವ್ ಆಗ್ತವೆ ಅಂತ ಈ ಪುಸ್ತಕದಲ್ಲಿ ಸವಿಸ್ತರವಾಗಿ ಬರೆದಿದ್ದಾರೆ. ಹಗಲೊತ್ತು ಹಾರಾಡೋ ಪಕ್ಷಿಗಳು ಸೂರ್ಯನ ಚಲನೆ ಆಧರಿಸಿ ಮೂವ್ ಆಗ್ತವೆ. ಇದಕ್ಕೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಒಂದು ದೊಡ್ಡ ಗೋಳಾಕಾರದ ಇರುವಂಥ ಒಂದು ದೊಡ್ಡ ಡೋಮ್ ಶೇಪ್ ರೂಮಲ್ಲಿ ರಾತ್ರಿ ಹಾರಾಡೋ ಪಕ್ಷಿಗಳನ್ನ ಬಿಟ್ಟು ಒಂದು ಡೋಮ್ ಶೇಪ್ ಏನಿರುತ್ತೆ ಅದು ಮೂವಬಲ್ ಇರುತ್ತೆ. ಅದರಲ್ಲಿ ನಕ್ಷತ್ರಗಳನ್ನ, ಆರ್ಟಿಫಿಷಿಯಲ್ ಸ್ಟಾರ್ಸ್ನ ಹಾಕಿ ಅದನ್ನ ಮೂವ್ ಮಾಡಿದಾಗ ಅದನ್ನ ನೋಡ್ಬಿಟ್ಟು ಹಾರಾಡ್ತಾರೆ ಪಕ್ಷಿಗಳು. ಅದೇ ರೀತಿ ಆರ್ಟಿಫಿಷಿಯಲ್ ಸನ್ನು ಕ್ರಿಯೇಟ್ ಮಾಡಿ ರೊಟೇಟ್ ಮಾಡ್ತಾರೆ, ಅದನ್ನ ಆಧರಿಸಿ ರೊಟೇಟ್ ಮಾಡ್ತಾರೆ. ಇನ್ನೂ ಒಂದು ಅದನ್ನ ಆಧರಿಸಿ ಪಕ್ಷಿಗಳು ಹಾರ್ತವೆ. ಇನ್ನೊಂದು ಇದರಲ್ಲಿ ಏನಂದ್ರೆ, ಈ ಒಂದು ಪರ್ಟಿಕ್ಯುಲರ್ ಗೂಡು ನೆನ್ಪಿಟ್ಕೊಂಡಂಥ ಪಕ್ಷಿ ತಳಿನ ತಗೊಂಡು ಫ್ಲೈಟಲ್ಲಿ ಬೇರೆ ಕಂಟ್ರಿಗೆ ತಗೊಂಡೋಗ್ತಾರೆ ಅಥವಾ ಬೇರೆ ಸ್ಟೇಟಿಗೆ ತಗೊಂಡೋಗ್ತಾರೆ.
ಒಂದು 15 ದಿವಸ ಬಿಟ್ಟು ನೋಡಿದ್ರೆ ವಾಪಸ್ ಅದೇ ಇದಕ್ಕೆ ಬಂದಿರ್ತವೆ, ಅದೇ ಒಂದು ಜಾಗಕ್ಕೆ ಬಂದಿರ್ತವೆ. ಸೊ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಈ ಹಗಲೊತ್ತು ಹಾರಾಡೋ ಪಕ್ಷಿಗಳು ಸೂರ್ಯನ ಚಲನೆ, ರಾತ್ರಿ ಹೊತ್ತು ಹಾರಾಡೋ ಪಕ್ಷಿಗಳು ನಕ್ಷತ್ರಗಳ ಚಲನೆ ಆಧರಿಸಿ ಮೂವ್ ಆಗುತ್ತೆ ಅನ್ನೋದು ಕನ್ಕ್ಲೂಷನ್ಗೆ ಬರ್ತಾರೆ. ಏರೋಪ್ಲೇನ್ ಚಿಟ್ಟೆಗಳ ಬಗ್ಗೆ ನನಗೆ ನಾನೊಂದು ಹೊಸ ವಿಚಾರ ತಿಳ್ಕೊಂಡಿದ್ದಂದ್ರೆ, ಅದು ಹುಳು ಆಗಿರೋದ್ರಿಂದ ಮೊಟ್ಟೆ ಇಡುತ್ತೆ ನ್ಯಾಚುರಲ್ ಹೊರಗಡೆನೆ, ಆಮೇಲೆ ಹೊರಗಡೆ ಬರುತ್ತೆ ಅವು ಲಾರ್ವಾದಿಂದ ಅಂತ ನಾನು ತಿಳ್ಕೊಂಡಿದ್ದು. ಆದರೆ ಇದರಲ್ಲಿ ಈ ಪುಸ್ತಕದಲ್ಲಿ ಹೇಳಿರೋ ಪ್ರಕಾರ ಇದು ಒಂದು ನೀರಲ್ಲಿ ಮೊಟ್ಟೆ ಇಡುತ್ತೆ. ಈ ರೀತಿ ಹಲವಾರು ಆಶ್ಚರ್ಯಗಳು ನಿಮಗೆ ಕಾದಿರುತ್ತೆ ಈ ಪುಸ್ತಕ ನೀವು ಓದಿದರೆ. ಸೊ ಹಾಗಾಗಿ ಎಲ್ಲರೂ ಈ ಪುಸ್ತಕನ ದಯಮಾಡಿ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಪುಸ್ತಕ ಬಗ್ಗೆ ಹಾಗಿದ್ರೆ ಈ ಪುಸ್ತಕ ಎಲ್ಲ ಬರೆಯೋಕ್ಕೆ ತೇಜಸ್ವಿ ರಿಸರ್ಚ್ ಮಾಡಿರ್ಬೇಕಲ್ವಾ, ಅವರು ಸೈನ್ಸ್ ಸ್ಟೂಡೆಂಟೇ ಆಗಿರ್ಬೇಕಲ್ವಾ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ನಿಮಗೂ ಗೊತ್ತಿರಂಗೆ ಕುವೆಂಪು ಅವರಾಗಲಿ ಅವ್ರ ಮಗ ತೇಜಸ್ವಿ ಅವರಾಗಲಿ ಆರ್ಟ್ ಸ್ಟೂಡೆಂಟ್ಸ್, ಮತ್ತೆ ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಯಿತು ಅಂತ ಅವರೇ ಹೇಳಿದ್ದಾರೆ. ನಾನು ವಿಜ್ಞಾನ ಪದವೀಧರನಲ್ಲ, ವಿಜ್ಞಾನಿಯೂ ಅಲ್ಲ, ನಾನು ಉಚ್ಚ ಶಿಕ್ಷಣ ಪಡೆದದ್ದು ಸಾಹಿತ್ಯದಲ್ಲಿ. ಆದರೆ ಹಳ್ಳಿಗೆ ಬಂದ ಮೇಲೆ ಸುತ್ತಮುತ್ತಲ ಅನೇಕ ಕೌತುಕಮಯ ವಿದ್ಯಮಾನಗಳನ್ನು ನೋಡುತ್ತಾ ಅವುಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಬಂದೆ. ನಾನು ಕಂಡ ಪಶು ಪಕ್ಷಿ ಕ್ರಿಮಿ ಕೀಟಗಳ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳಲಷ್ಟೇ ನಾನು ಅವುಗಳ ಬಗ್ಗೆ ಅಭ್ಯಾಸ ಮಾಡಿದವನು. ನಾನು ಜ್ಞಾನೋಪಾಸಕನಾಗಲಿ ವಿದ್ವಾಂಸನಾಗಲಿ ಅಲ್ಲ, ಸಾಹಿತ್ಯವೇ ನನ್ನ ಸ್ವಧರ್ಮ. ಹಾಗಾಗಿ ನಾನು ಏನನ್ನು ಬರೆದರೂ ಅದಕ್ಕೆ ಸಾಹಿತ್ಯದ ಪರಿವೇಶ, ಕಥೆ, ಕಾದಂಬರಿಗಳ ಛಾಯೆ ಇರುತ್ತದೆ. ಆದ್ದರಿಂದಲೇ ಈ ಪುಸ್ತಕದ ಹೆಸರು ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು ಎಂದು ಇಟ್ಟಿದ್ದು. ಸಾಹಿತಿ ತನ್ನ ಅನುಭವವನ್ನು ಸಮರ್ಥವಾಗಿ ಹೇಳಲು ಅನೇಕ ವೇಳೆ ತತ್ವಶಾಸ್ತ್ರ, ಪುರಾಣ, ಮನಃಶಾಸ್ತ್ರಗಳನ್ನು ಉಪಯೋಗಿಸುವಂತೆ ಈ ಕಥೆಗಳಲ್ಲಿ ಕೀಟಶಾಸ್ತ್ರ, ಪಕ್ಷಿಶಾಸ್ತ್ರ, ಪ್ರಾಣಿಶಾಸ್ತ್ರ ಮುಂತಾದವುಗಳ ಉಪಯೋಗ ಆಗಿದೆಯಷ್ಟೇ. ಸ್ವಾನುಭವದ ಎಲ್ಲೆಯನ್ನು ಮೀರದೆ ನಿರೂಪಿಸುವ ಇವುಗಳನ್ನು ಕಥೆಗಳೆಂದೇ ಪರಿಗಣಿಸಬಹುದು. ಅಥವಾ ಇವನ್ನು ಏನೆಂದು ಪರಿಗಣಿಸುವ ಅಗತ್ಯವಾದರೂ ಏನಿದೆ? ಓದಿ ಸಂತೋಷಪಡುವ ಸಂಗತಿಗಳಾದರೆ ಸಾಕಲ್ಲವೇ? ಬರೆದುದನ್ನು ಓದಿ ವರ್ಗೀಕರಣ ಮಾಡಿ ತಲೆಬಿಸಿ ಮಾಡಿಕೊಳ್ಳಲು ವಿಮರ್ಶಕರಿರುವಾಗ ನಮಗೇಕೆ ಈ ಎಲ್ಲ ತೊಂದರೆಗಳು? ಈ ತರ ಬರ್ತಿದ್ದಾರೆ. ಇನ್ನೂ ಒಂದು ಹಾವಿನ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಹಾವಲ್ಲಿರೋ ಒಂದು ಮೂಗಿನ ಕೆಳಗಡೆ ಇರೋ ಸೂಕ್ಷ್ಮ ರಂಧ್ರ ಇನ್ಫ್ರಾರೆಡ್ ರೇಸ್ನ ಸೆನ್ಸ್ ಮಾಡಿ ಎದುರುಗಡೆ ಇರೋ ಪ್ರಾಣಿಗಳನ್ನ ಬೇಟೆ ಆಡ್ಲಿಕ್ಕೆ ಈ ಒಂದು ಹಾವಲ್ಲಿರೋ ಮೂಗಿನ ಕೆಳಗಡೆ ಇರೋ 2 ಸೂಕ್ಷ್ಮ ರಂಧ್ರಗಳು ಉಪಯೋಗ ಮಾಡುತ್ತೆ. ಇದಿಷ್ಟು ನಾನು ಬರೀ ಕ್ರಿಸ್ಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಷ್ಟೇ. ಇನ್ನೂ ಹಲವಾರು ತಿಳಿದುಕೊಳ್ಳುವಂಥ ಅಂಶಗಳಿದ್ದಾವೆ. ಎಸ್ಪೆಷಲಿ ಚಿಕ್ಕ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ, ಮತ್ತೆ ಈವನ್ ದೊಡ್ಡವರಿಗೂ ಕೂಡ ತಿಳ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ? ಯಾಕಂದ್ರೆ ಮನುಷ್ಯ ಸಾಯೋವರೆಗೂ ಕಲಿಯೋದಿದ್ದೇ ಇರುತ್ತೆ. ಹಾಗಾಗಿ ಎಲ್ಲರೂ ಈ ಪುಸ್ತಕನ ಪರ್ಚೇಸ್ ಮಾಡಿ ಓದಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಪುಸ್ತಕ ಪ್ರಿಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ, ಮೆಂಬರ್ಸಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಎಲ್ಲ ವೀಡಿಯೋಸ್ನ ನೀವು ನೋಡಿ ಇತರರಿಗೂ ನೋಡೋಕ್ಕೆ ಹೇಳಿ ನಮ್ಮನ್ನು ಉತ್ತೇಜಿಸಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ಬಗ್ಗೆ ಏನು ಅನಿಸ್ತು ಅಂತ ದಯಮಾಡಿ ಕಮೆಂಟ್ ಮೂಲಕ ತಿಳಿಸ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು.